ನಮ್ಮ ರಾಜ್ಯದಲ್ಲಿ ಮಳೆ ಬರಲಿ ಅಂತ ಜನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು, ಮಳೆ ಬರ್ತಾ ಇಲ್ಲ. ಆದರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಮಳೆ ಬರ್ತಿರೋದಕ್ಕೆ ಅಲ್ಲಿನ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಯಾಕೆಂದ್ರೆ ಯಾವ ಮಟ್ಟಿಗೆ ಮಹಾರಾಷ್ಟ್ರದ 4 ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ ಅಂದ್ರೆ ಯಾಕಪ್ಪ ಇಷ್ಟು ಜೋರಾಗಿ ಸುರಿತಿದ್ದಿ ಅಂತೇಳಿ ಮಳೆರಾಯನನ್ನೇ ಶಪಿಸುವಂತಾಗಿದೆ. ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟುವ ಮುಂಬೈ ಮಹಾನಗರ ಅಕ್ಷರಶಃ ಕೊಳಚೆಯಲ್ಲಿ ಕೊಚ್ಚಿ ಹೋದಂತೆ ಭಾಸವಾಗ್ತಾ ಇದೆ. ಉದ್ಯಮಿಗಳಿಂದ ಹಿಡಿದು ಬಾಲಿವುಡ್ ತಾರೆಯರ ವಾಸ ಮಾಡುವಂತಹ ಮಹಾನಗರ ಮಳೆ ನೀರು ಕೊಳಚೆ ನೀರಲ್ಲಿ ಮುಳುಗಿ ಹೋಗಿದೆ. ಮುಂಬೈನ ಅಷ್ಟ ದಿಕ್ಕುಗಳಲ್ಲೂ ಆಗ್ತಿರುವಂತಹ ಮಳೆ ಆ ನೀರು ನಗರ ಬಿಟ್ಟು ಹೊರಗೆ ಹೋಗೋಕ್ಕೆ ಕೂಡ ಆಗ್ತಾ ಇಲ್ಲ. ಚರಂಡಿಗಳೆಲ್ಲ ಬ್ಲಾಕ್ ಆಗಿವೆ, ರಾಜಕಾಲುವೆಗಳೆಲ್ಲ ಮುಚ್ಚಿ ಹೋಗಿವೆ. ಕಾಮಗಾರಿಗೆ ಆಗಿದ್ದ ರಸ್ತೆಗಳು ಭೂಕುಸಿತಗಳಿಗೆ ಮುಂಬೈ ಮಹಾನಗರ ತತ್ತರಿಸಿ ಹೋಗಿದೆ. ಮುಂಬೈನ ಪ್ರತಿಷ್ಠಿತ ಶಾಪಿಂಗ್ ಮಾಲ್ಗಳು ಜಲಾವೃತವಾಗಿವೆ. ಎಲ್ಲಾ ಕಡೆ 2 ರಿಂದ 3 ಅಡಿಯಷ್ಟು ನೀರು ನಿಂತಿವೆ. ಜನ ನಿತ್ಯ ನರಕ ಯಾತನೆಯನ್ನು ಅನುಭವಿಸುವಂತಾಗಿದ್ದು, ಮಕ್ಕಳ ಪಾಲಿಗೆ ಈ ನೀರೇ ಈಗ ಸ್ವಿಮ್ಮಿಂಗ್ ಪೂಲ್ ಆಗಿಯೂ ಕೂಡ ಪರಿವರ್ತನೆಗೊಂಡಿರುವಂಥದ್ದು ಗೋಚರಿಸ್ತಾ ಇತ್ತು ಕೆಲವು ಕಡೆಗಳಲ್ಲಿ. ಇನ್ನು ಮುಂಬೈನಲ್ಲಿ ಕಟ್ಟಡ ಕಾಮಗಾರಿಗಳಿಗೆ ಅಗೆದಿದ್ದ ಜಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ರಸ್ತೆಗಳೆಲ್ಲ ಕುಸಿದು ಬೀಳ್ತಾ ಇದ್ದಾವೆ. ಲಗೇಜ್ ವಾಹನ ಕೂಡ ಇವತ್ತು ಕುಸಿದು ನೆಲಸಮವಾಗಿದೆ. ಇನ್ನು ಅಂಧೇರಿಯ ಹೆದ್ದಾರಿಯ ಸುರಂಗ ಮಾರ್ಗದ ಮಳೆ ನೀರಿನಿಂದಾಗಿ ಅಲ್ಲಿ ಮುಳುಗಿ ಹೋಗಿತ್ತು. ಕನಿಷ್ಠ 6 ರಿಂದ 8 ಅಡಿವರೆಗೆ ನೀರು ನಿಂತಿದ್ದು ರಸ್ತೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ರೈಲ್ವೆ ಅಂಡರ್ ಬ್ರಿಡ್ಜ್ ಜಲಾವೃತವಾಗಿತ್ತು. ಹಗ್ಗ ಕಟ್ಟಿ ರಸ್ತೆ ಬಂದ್ ಮಾಡಿ ಪೊಲೀಸರು ಅಲ್ಲಿ ನಿಯೋಜನೆಗೊಂಡು ಜನರನ್ನ ಸುರಕ್ಷಿತವಾಗಿ ಹೋಗುವಂತೆ ಸೂಚನೆಯನ್ನ ಕೊಡ್ತಾ ಇದ್ರು. ಇನ್ನು 2 ದಿನಗಳಿಂದ ನಿರಂತರವಾಗಿ ಆಗ್ತಾ ಇರುವಂತಹ ಮಳೆ ಭಿವಂಡಿ ಜಿಲ್ಲೆಯ ತೀನ್ಬತ್ತಿ ಮಾರುಕಟ್ಟೆ ಪ್ರದೇಶವನ್ನ ಸಂಪೂರ್ಣವಾಗಿ ಮುಳುಗಿಸಿತ್ತು. ಮಳೆ ನೀರು ಅಂಗಡಿಗಳಿಗೆ ನುಗ್ಗಿದ್ದು ಸಾಕಷ್ಟು ನಷ್ಟ ಸಂಭವಿಸಿದೆ. ದಿನಸಿ ಪದಾರ್ಥಗಳೆಲ್ಲ ಹಾಳಾಗಿವೆ. ಹಣ್ಣು ತರಕಾರಿ ಮಂಡಿಗಳ ಸ್ಥಿತಿ ಅಂತೂ ಕೇಳೋ ಹಾಕಿಲ್ಲ. ಇದಕ್ಕಿಂತ ದುರಂತ ಅಂದ್ರೆ ಮಳೆ ನೀರಿನಿಂದ ದಿನಗೂಲಿ ನೌಕರರು ಕೂಲಿಗಳ ಬದುಕು ಅಯೋಮಯವಾಗಿದೆ. ಹಾಗೆಯೇ ರಸ್ತೆಯಲ್ಲಿ ದಾರಿ ಕಾಣದೆ ಟ್ರಕ್ಗಳು ಮುಳುಗಿ ಹೋಗಿವೆ. ಕಾರುಗಳೆಲ್ಲ ನೀರಲ್ಲಿ ತೇಲಾಡ್ತಾ ಇದ್ದಾವೆ. ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಆಗದವರನ್ನ ಟ್ರ್ಯಾಕ್ಟರ್ಗಳ ಮೂಲಕ ರಕ್ಷಣೆ ಮಾಡುವಷ್ಟು ಕೆಲಸ ಈಗ ಅಲ್ಲಿ ನಡೀತಾ ಇದೆ. ಮುಂಬೈನಲ್ಲಾದಂತಹ ಮಳೆ ಪ್ರಮಾಣ ಎಷ್ಟು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಯಾವ ಸ್ವರೂಪದಲ್ಲಿ ಮಳೆ ಸುರಿತಿದೆ ಅನ್ನುವಂಥದ್ದನ್ನು ನಾವಿದರಲ್ಲಿ ಊಹಿಸಬಹುದು. ಇನ್ನು ರಸ್ತೆಯಲ್ಲಿ ನಿಂತಿರುವಂತಹ ಮಳೆ ನೀರಿನಲ್ಲಿ ಟ್ಯೂಬ್ ಹಾಕೊಂಡು ಹೇಗೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬಹುದು. ಹೀಗೆ ಆಟ ಆಡ್ತಾ ಇದ್ದಂಥವರು ಬೇರೆ ಯಾರು ಅಲ್ಲ, MNS ನ ಕಾರ್ಯಕರ್ತರು. ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಮುಂಬೈ ನಗರವನ್ನ ಸ್ವಿಮ್ಮಿಂಗ್ ಪೂಲ್ ಮಾಡಿದೆ ಅಂತ ಈ ಸ್ವರೂಪದಲ್ಲಿ ಅವರು ತಮ್ಮ ಪ್ರತಿಭಟನೆಯನ್ನ ಈ ಮಳೆಯ ನಡುವೆ ಮಾಡಿದ್ದಾರೆ. ಮುಂಬೈನ ಚಾಂಡಿವಲ್ಲಿ ಪ್ರದೇಶದಲ್ಲಿ ಮೊಣಕಾಲು ಮಟ್ಟದವರೆಗೆ ನೀರು ನಿಂತಿದೆ. ಸರ್ಕಾರ ಇನ್ನು ನಿದ್ದೆ ಮಾಡ್ತಾ ಇದೆ ಅಂತ ಹೇಳಿ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಈ ರೀತಿಯಲ್ಲಿ ಪ್ರತಿಭಟನೆಯ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಕಳೆದ 36 ಗಂಟೆಗಳಲ್ಲಿ ಮುಂಬೈನಲ್ಲಿ 456 ಮಿಲಿಮೀಟರ್ನಷ್ಟು ಮಳೆ ಸುರಿದಿದ್ದು ಮಹಾರಾಷ್ಟ್ರದಲ್ಲಿ ಒಟ್ಟು 13 ಜನ ಸಾವಿಗೀಡಾಗಿದ್ದು 2 ಕಣ್ಮರೆಯಾಗಿದ್ದಾರೆ. 800ಕ್ಕೂ ಹೆಚ್ಚು ವಾಹನಗಳು, 1350 ಅಂಗಡಿಗಳಿಗೆ ಮಳೆಯಿಂದಾಗಿ ತೀವ್ರ ಹಾನಿಗಳಾಗಿವೆ. ಹಾಗೆಯೇ ಇನ್ನು 3 ದಿವಸಗಳ ಕಾಲ ಮುಂಬೈ, ಥಾಣೆ, ಭಿವಂಡಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಮುಂಬೈ, ಅಂಧೇರಿ, ಥಾಣೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಆಫೀಸ್ಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಘೋಷಣೆ ಮಾಡಿದ್ದಾವೆ ಖಾಸಗಿ ಕಂಪನಿಗಳು. ಮುಂಬೈ ಪಾಲಿಕೆ, ಪೊಲೀಸರು ಹಾಗೆಯೇ ಅಗ್ನಿಶಾಮಕ ಇಲಾಖೆ ರಜೆ ರದ್ದುಗೊಳಿಸಿ ತುರ್ತು ಸಹಾಯಕ್ಕೆ ಸಹಾಯವಾಣಿಯನ್ನು ತೆರೆದಿದೆ ಮತ್ತು ಅದನ್ನು ಸಂಪರ್ಕಿಸುವುದಕ್ಕೆ ಮನವಿ ಮಾಡಿದೆ. ಕೊಳಚೆ ಪ್ರದೇಶಗಳ ನಿವಾಸಿಗಳಿಗೆ ಸರ್ಕಾರದಿಂದ ರೇಷನ್ ಕಿಟ್ ಅನ್ನ ವಿತರಣೆ ಮಾಡೋದಕ್ಕೆ ಕಡೆಗೆ ಸರ್ಕಾರ ಮುಂದಾಗಿದೆ. ಮುಂಬೈ, ರತ್ನಗಿರಿ ಥಾಣೆಯಲ್ಲಿ NDRF ಟೀಮ್ಗಳನ್ನು ನಿಯೋಜನೆ ಮಾಡಲಾಗಿದೆ. 3 ದಿನಗಳಿಂದ ನಿದ್ದೆಯಲ್ಲಿದ್ದ ಮಹಾರಾಷ್ಟ್ರ ಸರ್ಕಾರ ಈಗ ಅಲರ್ಟ್ ಆಗಿದೆ. ಇನ್ನೂ 3 ದಿನ ಜೋರು ಮಳೆ ಎಚ್ಚರಿಕೆ ಕೊಟ್ಟಿರುವುದರಿಂದಾಗಿ ಮುಂಬೈನಲ್ಲಿ ಇನ್ನಿಷ್ಟು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಆಗ್ತಿರುವಂತಹ ಅನಾಹುತದ ಮಳೆ ಉತ್ತರ ಕರ್ನಾಟಕದ ಪಾಲಿಗೆ ಸ್ವಲ್ಪ ಮಟ್ಟಿಗೆ ಜೀವಕಳೆಯನ್ನ ತಂದುಕೊಟ್ಟಿದೆ. ಬತ್ತಿ ಬರದಾಗಿದ್ದಂತಹ ಕೃಷ್ಣ ಜಲಾನಯನ ಭಾಗದ ನದಿಗಳಲ್ಲಿ ನೀರಿನ ಮಟ್ಟ ನಿಧಾನಕ್ಕೆ ಏರಿಕೆಯಾಗುವುದಕ್ಕೆ ಶುರುವಾಗಿದೆ. ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರದ ಪಾಲಿಗೆ ಜೀವನದಿಯಾಗಿರುವಂತಹ ಕೃಷ್ಣಾ ನದಿ 2 ತಿಂಗಳಿನಿಂದ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ನಮ್ಮ ಡ್ಯಾಂಗಳಿಗೆ ಒಂದೇ ಒಂದು ಹನಿ ನೀರು ಕೂಡ ಹೆಚ್ಚುವರಿಯಾಗಿ ಸೇರ್ತಾ ಇಲ್ಲ. ಖಾಲಿಯಾಗಿದ್ದ ಕೃಷ್ಣೆಯ ಒಡಲಿಗೆ ಈಗ 7 ರಿಂದ 8 ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿದು ಬರೋದಕ್ಕೆ ಶುರುವಾಗಿದೆ. ರಾಜಾಪುರ ಬ್ಯಾರೇಜ್ನಿಂದ ನೀರು ಬಿಡುಗಡೆಯಾಗಿದೆ. ಚಿಕ್ಕೋಡಿ, ಕೊಲ್ಲಾಪುರ, ಸತಾರಾ, ಸಾಂಗ್ಲಿ ಮತ್ತು ಬೆಳಗಾವಿಯಲ್ಲಿ ಕೃಷ್ಣಾ ನದಿ ನೀರು ಹೆಚ್ಚಳವಾಗಿದೆ. ಇದೇ ತರ ಇನ್ನೂ 3-4 ದಿನ ಮಳೆ ಸುರಿದ್ರೆ ಸಾಕು. ಬೆಳಗಾವಿ ಮತ್ತು ಬಾಗಲಕೋಟೆ ಭಾಗದಲ್ಲಿ ಅರ್ಧ ನೀರಿನ ಸಮಸ್ಯೆ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ರೈತರಿಗೂ ನೀರಾವರಿ ಸಮಸ್ಯೆ ತಪ್ಪುತ್ತೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇದೇ ಸಂದರ್ಭದಲ್ಲಿ ಉತ್ಪತ್ತಿ ಆಗಬಹುದು. ಇನ್ನು 8 ರಿಂದ 10 ದಿನ ಇದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಬಂದ್ರೆ ಕೃಷ್ಣಾ ನದಿ ಉಕ್ಕಿ ಹರಿದ್ರೆ ಬತ್ತಿ ಹೋಗಿರುವಂತಹ ಭೀಮಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ ನದಿಗಳ ಒಡಲಿಗೂ ಕೂಡ ಮರುಜೀವ ಸಿಗುವಂತಹ ನಿರೀಕ್ಷೆ ಇದೆ. ಉತ್ತರ ಕರ್ನಾಟಕಕ್ಕಷ್ಟೇ ಅಲ್ಲ, ನಾಳೆಯಿಂದ ರಾಜ್ಯದ 11 ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹೇಳಿ
ಹವಾಮಾನ ಇಲಾಖೆ ರಾಜ್ಯದ ಜನರಿಗೆ, ವಿಶೇಷವಾಗಿ ನಮ್ಮ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ಅದರಲ್ಲೂ ಕೊಡಗು, ಹಾಸನ ಭಾಗದಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ ಅನ್ನುವಂತಹ ರಿಪೋರ್ಟ್ ಇದ್ದು, ಕಾವೇರಿ ಒಡಲಿನಲ್ಲಿ ನೀರು ಹರಿಯುವಂತಹ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ವಿಶೇಷವಾಗಿ ನಾಳೆ 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದ್ದು, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಹಾಗೆಯೇ ದಕ್ಷಿಣ ಕನ್ನಡ, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ. ಜುಲೈ 6ಕ್ಕೆ 11 ಜಿಲ್ಲೆಗಳಿಗೆ ಮಳೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಅದರ ಪ್ರಕಾರ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡಕ್ಕೆ ರೆಡ್ ಅಲರ್ಟ್ ಅನ್ನು ನೀಡಲಾಗಿತ್ತು. ಅಂದ್ರೆ ಭಾರಿ ಮಳೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದ್ದು, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಕೊಡಗಿಗೆ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ. ಇಲ್ಲಿ ನಿಜಕ್ಕೂ ಒಳ್ಳೆಯ ಮಳೆ ಆಯಿತು ಅಂತೇಳಿ ಆದ್ರೆ ನಮ್ಮ ಕಾವೇರಿ ನದಿಯ ಎಲ್ಲ ಉಪನದಿಗಳಿಗೂ ಕೂಡ ಒಳ್ಳೆಯ ಮಳೆ ಸಿಗುವಂತಹ ನಿರೀಕ್ಷೆ ಇದೆ. ಹಾವೇರಿ, ಧಾರವಾಡ, ಗದಗ, ಬೆಳಗಾವಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದ್ದು, ಬೆಳೆ ಬಿತ್ತಿರ್ತಕ್ಕಂತಹ ರೈತರು ಸ್ವಲ್ಪ ಮಟ್ಟಿಗೆ ನಿರಾಳರಾಗಬಹುದು. ಹೀಗೆ ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಮಳೆ ಏನಾಗುತ್ತೋ ಅನ್ನುವಂತಹ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಅನ್ನುವಂಥ ಒಂದು ಆತಂಕ ಇತ್ತಲ್ಲ, ಅದು ಸ್ವಲ್ಪ ಮಟ್ಟಿಗೆ ದೂರವಾಗುವಂತಹ ನಿರೀಕ್ಷೆ ಈಗ ಶುರುವಾಗಿದೆ. ಆದರೆ ನಿರೀಕ್ಷೆಗೂ ಮೀರಿ ಮಳೆ ಆಗ್ತಾ ಇರುವಂಥದ್ದು ಉತ್ತರ ಭಾರತದಲ್ಲಿ ಮಾತ್ರ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಉತ್ತರಾಖಂಡ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರುದ್ರಪ್ರಯಾಗ ಜಿಲ್ಲೆಯ ಅಲ್ಕಾನಂದ ಹಾಗೂ ಮಂದಾಕಿನಿ ನದಿಗಳಲ್ಲಿ ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆಯಾಗಿದೆ. ನದಿ ಪಾತ್ರದಲ್ಲಿ ಭೂಕುಸಿತದ ಆತಂಕ ಇರುವುದರಿಂದಾಗಿ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಮಧ್ಯಪ್ರದೇಶದಲ್ಲೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಬರ್ವಾನಿಯಲ್ಲಿ ಭಾರೀ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿತಾ ಇದ್ದು 20ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿವೆ. ಇನ್ನು ಗುಜರಾತ್ನಲ್ಲಂತೂ ಮಳೆ ಹೇಳತೀರದಂತೆ ಸುರಿತಾ ಇದೆ. ವಾಘಾಯ್ನಲ್ಲಿರುವಂತಹ ಗಿರ್ ಜಲಪಾತದ ನೀರಿನ ಮಟ್ಟ ಏರಿಕೆಯಾಗಿದೆ. ದಕ್ಷಿಣ ಗುಜರಾತ್ ಪ್ರದೇಶದ ವಲ್ಸಾದ್, ದಮನ್ ಹಾಗೆಯೇ ಸೌರಾಷ್ಟ್ರದ ಜುನಾಗಢ್, ಜಾಮ್ನಗರ, ಪೋರ್ಬಂದರ್ನಲ್ಲೂ ಕೂಡ ವಿಪರೀತವಾಗಿ ಮಳೆ ಸುರಿತಾ ಇದೆ. ಇನ್ನು